ಪಕ್ಷೇತರ ಅಭ್ಯರ್ಥಿಯಾಗಿ ಪುಲಕೇಶಿನಗರ ವಿಧಾನಸಭಾ ಕ್ಷೇತ್ರದಿಂದ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಉಮೇದುವಾರಿಕೆ ವಹಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ಮಾತನಾಡೋದಕ್ಕೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಕಾಂಗ್ರೆಸ್ ಇಂದ ಟಿಕೆಟ್ ಕೈ ತಪ್ಪಿದೆ, ನಿನ್ನೆ ರಾಜೀನಾಮೆ ಸ್ಪೀಕರ್ ಕೊಟ್ಟು ಬಂದಿದ್ದೀರಿ. ಈಗ ಪಕ್ಷೇತರನ ಅಥವಾ ಬೇರೆ ಪಕ್ಷನ? ನಮ್ಮ ಪುಲಕೇಶಿನ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕ್ಷೇತ್ರದ ನಾಯಕರು, ನಮ್ಮ ಲೀಡರ್ಸ್ ಎಲ್ಲ ಕುತ್ಕೊಂಡು ನಾವು ಇವತ್ತು ಡಿಸೈಡ್ ಮಾಡ್ತಾ ಇದ್ದೀವಿ. ನಿನ್ನೆ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರೋದು ನಿಜ, ಸ್ಪೀಕರ್ ತಲುಪಿಸಿದ್ದೀರಿ. ಯಾಕಂದರೆ ನಾನು ನಾಮಿನೇಷನ್ ಮಾಡಬೇಕಂದ್ರೆ ಅದು ರೂಲ್ಸ್ ಇರೋದ್ರಿಂದ ನಾಮಿನೇಷನ್ ಕೊಡಲೇಬೇಕು, ರಿಸೈನೇಷನ್ ಕೊಡಬೇಕಾಗತ್ತೆ ನಾವು ಇವತ್ತೇನು ನಾಮಿನೇಷನ್ ಮಾಡಬೇಕಂದ್ರೆ. ಅದರಿಂದ ಅದೊಂದು ಫಾರ್ಮಲ್ ಸರ್ಕಾರ ಕಾನೂನು ಏನೈತೆ ಅದ್ರ ರೀತಿಯಾಗಿ ನಾನು ಕಾನೂನು ರೀತಿಯಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಆದರೆ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ನಾನು ಸದಸ್ಯತ್ವಕ್ಕೆ ನಾನು ರಾಜೀನಾಮೆ ಕೊಟ್ಟಿಲ್ಲ ಇನ್ನು. ಅದಕ್ಕೆ ನಮ್ಮ ಪಕ್ಷದ ನಮ್ಮ ಎಲ್ಲ ಕಾರ್ಯಕರ್ತರು ಕೂತ್ಕೊಂಡು ತೀರ್ಮಾನ ಮಾಡಿ ಆಮೇಲೆ ಡಿಸೈಡ್ ಮಾಡೋಂಥ ಒಂದು ತೀರ್ಮಾನ ಮಾಡಿದ್ದೀವಿ. ಸರ್, ನಿಮಗೆ ಟಿಕೆಟ್ ಕೈ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಜೆಡಿಎಸ್ ಮುಖಂಡರು, ಬಿಜೆಪಿ ಮುಖಂಡರು ನಿಮ್ಮನ್ನು ಸಂಪರ್ಕಿಸಿದ್ದಾರೆ ಅಂತ ಸುದ್ದಿ ಸರ್. ನಮ್ಮನ್ನ ಕೆಲವು ಫೋನ್ಗಳು ಮಾಡ್ತಾ ಇದ್ದಾರೆ. ನಾನು ನಮ್ಮ ಕ್ಷೇತ್ರದ ನಾಯಕರು, ನಮ್ಮ ಲೀಡರ್ಸ್, ಯಾಕಂದ್ರೆ ನಮ್ಮ ಕ್ಷೇತ್ರನೇ ನಾಯಕರೇ ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಅವ್ರ ಸಹಕಾರದಿಂದನೇ ನಾನು ಇವತ್ತು ಏನಾನೋ 81,000 ಲೀಡ್ ತಗೊಬೇಕಂದ್ರೆ ನಮ್ಮ ಕ್ಷೇತ್ರದ ಎಲ್ಲ ಲೀಡರ್ಸು, ಪ್ರತಿಯೊಬ್ಬ ಕಾರ್ಯಕರ್ತರು ನಮ್ಗೆ ಸಹಕರಿಸಿ ಅವ್ರು ಓಟ್ ಹಾಕಿರೋದಕ್ಕೆ ನಾನು ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ ಕಾರಣ. ಫಸ್ಟ್ ಅವರೆಲ್ಲ ಒಂದು ಮನವಿ ಮಾಡಿಕೊಂಡು ಅವ್ರನ್ನೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಥರ ಮಾಡಬೇಕು, ಅವ್ರು ಏನು ಸಜೆಷನ್ ಕೊಡ್ತಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಗಳಿದ್ದಾರೆ, ಸದಸ್ಯರು, ನಮ್ಮ ಪಕ್ಷದ ಎಲ್ಲ ನಾಯಕರಿದ್ದಾರೆ, ಅವರೆಲ್ಲ ಕೇಳ್ಕೊಂಡು ಆಮೇಲೆ ತೀರ್ಮಾನ ಮಾಡೋದು. ಬಿಜೆಪಿಯಿಂದ ನಿಮಗೆ ಯಾರು ಕರೆ ಮಾಡೋದು? ಫೋನಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ, ನಮ್ಗೆ ಯಾರಂತ ನಾವು ರಿಸೀವ್ ನಮ್ಮ ಹುಡುಗರು ತಗೊಂಡಿದ್ರು, ನಾನು ತಗೊಂಡಿಲ್ಲ. ಅದು ಯಾರೇ ಆಗಿರಲಿ, ನಮ್ಮ ನಾಯಕರು ಏನು, ನಮ್ಮ ಲೀಡರ್ಸ್ ಏನು ಡಿಸೈಡ್ ಮಾಡಿದ್ರೆ ಅದು ಫೈನಲ್ ಮಾಡೋ ಅಂತ ತೀರ್ಮಾನ. ಕಾಂಗ್ರೆಸ್ ಅಲ್ಲಿ ನಿಮಗೆ ಟಿಕೆಟ್ ಕೈ ತಪ್ಪೋದಕ್ಕೆ ಕಾರಣ ಯಾರು ಅಂತ ಹೇಳ್ತೀರಿ? ಈಗ ಕಾಂಗ್ರೆಸ್ ಅಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಮತ ಪಡೆದಂತ ನಾನು ಮೊದಲನೇ ಸ್ಥಾನದಲ್ಲಿ 2018ರಲ್ಲಿ ಓಟ್ ತಗೊಂಡು ನಾನು. ಕೆಲವರು ನಾಯಕರು ಸೇರ್ಕೊಂಡು ನನಗೆ ಕೈ ತಪ್ಪಿಸೋಕೆ ವ್ಯವಸ್ಥೆ ಮಾಡಿದ್ದಾರೆ. ಯಾರು ಸರಿ? ಕೆಲವರು ಅಂದ್ರೆ ಯಾರು? ಅದು ಹಿರಿಯ ನಾಯಕರು, ಎಲ್ಲ ಹಿರಿಯ ನಾಯಕರು ನನ್ನ ಕೈ ತಪ್ಪಿಸೋಕೆ ಮಾಡಿದರೆ. ಆದರೆ ಕೆಲವರು ನಾಯಕರು ನನ್ನ ಪರವಾಗಿ ನಿಂತು ಕೆಲಸ ಮಾಡೋದು, ನನ್ನ ಪರವಾಗಿ ಪಾಪ ಭಾರಿ ಶ್ರಮ ಪಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆ ತಿಳಿಸ್ತೀನಿ. ನನ್ನ ವಿರೋಧ ಮಾಡಿದವರಿಗೆ ದೇವರು ಒಳ್ಳೇದು ಮಾಡಲಿ. ಯಾಕಂದರೆ ನನಗೆ ನಮ್ಮ ಕುಟುಂಬಕ್ಕೆ, ನಮ್ಮ ಕ್ಷೇತ್ರದ ಪುಲಕೇಶಿನ ವಿಧಾನಸಭಾ ಕ್ಷೇತ್ರದ ಜನತೆಗೆಲ್ಲ ಅನ್ಯಾಯ ಮಾಡಿದ್ದಾರೆ ಅವರು. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ. ಕ್ಷೇತ್ರದ ರಾಜಕೀಯ ಚಿಂತನ, ನಮ್ಮ ಕ್ಷೇತ್ರದ ಪ್ರತಿಯೊಂದು ಮನೆ, ನಾನು ಇಲ್ಲೇ ಹುಟ್ಟಿ ಬೆಳೆದಂಥವನು, ಪ್ರತಿಯೊಬ್ಬ ಜೊತೆ ನಾನು ಒಡನಾಟದಲ್ಲಿ ದಿನನಿತ್ಯ ಇದ್ದವನು. ಅದರಲ್ಲೂ ನನ್ನ ಕ್ಷೇತ್ರದ ಜನತೆ 10 ವರ್ಷ ನನ್ನ ಜೊತೆಲಿ ಇದ್ದು, ನಾನು ಅವ್ರ ಜೊತೆ ಒಂದು ಅಣ್ಣ ತಮ್ಮಂದ್ರ ಥರ ಓಡಾಟ ಮಾಡ್ಕೊಂಡು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್ ಎಲ್ಲರೂ ನಾವು ಒಗ್ಗಟ್ಟಾಗಿದ್ದೀರಿ. ಆದರೆ ಕೆಲವರು ನಾಯಕರು ಮುಸಲ್ಮಾನರು ವಿರೋಧ ಅವರೇ ಅಂತ ಪ್ರಚಾರ ಮಾಡ್ತಾರೆ, ಅದು ಅಪಪ್ರಚಾರ. ಯಾವುದೇ ಒಂದು ನಮ್ಮಲ್ಲಿ ಯಾವುದೇ ಆ ಥರ ಇಲ್ಲ. ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇದ್ದೀರಿ. ಮುಸಲ್ಮಾನರಾಗಲಿ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ನಾವೆಲ್ಲ ಜೊತೆಲಿ ಹೊಂದಾಣಿಕೆಯಾಗಿದ್ದೀರಿ. ಯಾವುದೋ ಬೇರೆ ಕ್ಷೇತ್ರದವ್ರು ಯಾರೋ ಹೇಳಿದ್ರು ಅಂತೇಳಿ ಈ ಥರ ಅನ್ಯಾಯ ಮಾಡೋದು ತಪ್ಪು. ಕಾಂಗ್ರೆಸ್ ಪಕ್ಷದವರೆಲ್ಲ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ. ಯಾರೋ ಮಾತು ಕೇಳಿ ಅದು ಮಾಡಬಾರ್ದಾಗಿತ್ತು. ದೇವ್ರು ನೋಡ್ಕೊಳ್ಳಿ ಅಂತ ಈ ಸಂದರ್ಭ. ಈ ರಾಜ್ಯದಲ್ಲಿ ಎಸ್ಡಿಪಿಐ ಗೆಲ್ಲುವಂತ ಏಕೈಕ ಕ್ಷೇತ್ರ ಇದು ಅಂತ ಅವ್ರು ಹೇಳ್ಕೊಂತಿದ್ದಾರೆ. ಅವ್ರ ಕನಸು ಅದಾವ. ಇದಿಷ್ಟು